ಇನ್ನು ಬಿಎಸ್ವೈ ಆಶೀರ್ವಾದದಿಂದ ಕೆಲವರು ಸಿಎಂ ಆಗಿದ್ದಾರೆ. ವಿಜಯೇಂದ್ರಗೆ ಕೆಟ್ಟ ಹೆಸರು ತರೋದಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ಗರಂ ಆಗಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯಲ್ಲಿ ಆಂತರಿಕ ಭಿನ್ನಮತದ ಚರ್ಚೆಗಳ ನಡುವೆಯೇ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿರತಕ್ಕಂಥದ್ದು ಹೊಸ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಈಗ ರೇಣುಕಾಚಾರ್ಯ ಅವರು ತೀವ್ರ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗರಂ ಆಗೋದ್ರ ಮೂಲಕ 2028ಕ್ಕೆ ವಿಜಯೇಂದ್ರ ನೇತೃತ್ವದಲ್ಲೇ ಚುನಾವಣೆ, ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಮುಂದುವರಿತಾರೆ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಈ ರೀತಿಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರ ಮಗ ಅಂತ ಒಂದೇ ನೋಡ್ತಾರೆ. ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದರು. ಬಹುಶಃ ಯಡಿಯೂರಪ್ಪನವ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸ್ತಾ ಇದ್ದರೆ ಯಾರ್ಯಾರು ಮಾತಾಡ್ತಾರಲ್ಲ ಅವ್ರು ಯಾರೂ ಅಧಿಕಾರ ಇವತ್ತಿರ್ತಾರಲ್ಲ. ಯಡಿಯೂರಪ್ಪನವ್ರ ಅಧಿಕಾರದಾಗಿದ್ದ ಇಂದ್ರ ಚಂದ್ರ ಎಲ್ಲ ಬಹುಪುರಕ್ಕಂತ ಹೊಗಳ್ತಾ ಇದ್ರು. ಈಗ ಕೆಲವರಿಗೆ ಯಡಿಯೂರಪ್ಪನವ್ರ ಕುಟುಂಬ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ಯಡಿಯೂರಪ್ಪನವ್ರ ಕುಟುಂಬ ರಾಜಕಾರಣ ಮಾಡಿಲ್ಲ. ವಿಜಯೇಂದ್ರ ಅವರು ಯಡಿಯೂರಪ್ಪನವ್ರ ಮಗ ಅಂತ ಮಾಡಿ ವಿಜಯೇಂದ್ರ ಮಾಡಿದ್ದು ಯಡಿಯೂರಪ್ಪನ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ಕೇಂದ್ರದ ನರೇಂದ್ರ ಮೋದಿ, ಅಮಿತ್ ಶಾ, ಅಂದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾರವರು. ಅವರ ನೇತೃತ್ವದಲ್ಲಿ ಲೋಕಸಭಾ 18 ಗೆದ್ದಿದ್ದೀವಿ. ಅನೇಕ ಹೋರಾಟಗಳಾಗಿದೆ. ರಾಜ್ಯದ ಅಧ್ಯಕ್ಷರು ಇವತ್ತು ಯುವಕರ ಕಣ್ಮಣಿ ಜಾತ್ಯತೀತ ವ್ಯಕ್ತಿ. ನಾವು ಹೇಳ್ತಾ ಇದ್ದೀವಿ, ಮೊನ್ನೆ ಕೆಲವರು ಅನಗತ್ಯವಾಗಿ ವಿಜಯೇಂದ್ರ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಕೆಟ್ಟ ಸರಿಬೇಕಂದ್ರೆ ಅಡ್ಡ ಮತದಾನ ಮಾಡಿದ್ದು. ಅದನ್ನು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ವಿಜಯೇಂದ್ರ ಪಕ್ಷವನ್ನು ಕಟ್ಟಿ ಬೆಳೆಸಿದರೆ ಯಡಿಯೂರಪ್ಪನವರಂತೆ ಇವತ್ತು ಅವ್ರ ಕೊಡುಗೆ ಇದೆ. ಈ ವಿಜಯೇಂದ್ರ ಅವರ ನೇತೃತ್ವದಲ್ಲೇ ಗಟ್ಟಿಯಾಗಿ ಹೇಳ್ತೀನಿ, ವಿಜಯೇಂದ್ರ ಯಾರು ಬದಲಾವಣೆ ಮಾಡ್ಬೇಕಂತ ಹೇಳ್ತಾರ ಒಳಸಂಚು ಬಹಿರಂಗವಾಗಿ ನಿಮಗೆ ತಾಕತ್ತಿದ್ರೆ ವಿಜಯೇಂದ್ರ ಬದಲಾವಣೆ ಮಾಡಿ ಅಂತ ಹೇಳ್ಬಿಡ್ರಿ. ಯಡಿಯೂರಪ್ಪನವ್ರ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡ್ರಿ. BJPಗೆ ನಾನು ಸವಾಲಾಗ್ತೀನಿ ಅಂತರಿಗೆ. ಯಡಿಯೂರಪ್ಪನವ್ರ ಅವಶ್ಯಕತೆ ಇಲ್ಲ, ಯಡಿಯೂರಪ್ಪನವ್ರ ಪಾರ್ಟಿನೇ ಕಟ್ಟಿಲ್ಲ, ಯಡಿಯೂರಪ್ಪ ಇನ್ನು ಬೇರೆಯವ್ರು ಕಟ್ಟಿದ ಪಾರ್ಟಿ ಬಂದು ಕೂತ್ಕೊಂಡ್ರು. ಸ್ವಾಮಿ, ನೀವೆಲ್ಲ ಯಡಿಯೂರಪ್ಪನವ್ರು ಕಟ್ಟಿದ ಪಾರ್ಟಿಗೆ ಭಾಳ ಮುಖ್ಯಮಂತ್ರಿಗಳಾದರು, ಸಚಿವರುಗಳಾಗಿದ್ದಾರೆ. ಇವತ್ತು ಶಾಸಕರಾಗಿದ್ದೀವಿ ಅಂದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಯಡಿಯೂರಪ್ಪ ಮಾತ್ರ. ದೇಶಕ್ಕೆ ಮೋದಿ ಹಂಗ, ಕರ್ನಾಟಕ ಯಡಿಯೂರಪ್ಪ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ. ಮಂಜಪ್ಪ, ಈಗ ರೇಣುಕಾಚಾರ್ಯ ಅವರು ಗರಂ ಆಗಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಏನಾಯ್ತು, ಅಷ್ಟಕ್ಕೂ ಆಡಿಯೋ ಎಷ್ಟರ ಮಟ್ಟಿಗೆ ಈಗ ವೈರಲ್ ಆಗಿದೆ ಅಂತ? ಖಂಡಿತವಾಗಿಯೂ ಪ್ರಮೋದ್, ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡರದು ಎನ್ನಲಾಗ್ತಕ್ಕಂಥ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗ ಬಿಜೆಪಿ ವಲಯದಲ್ಲಿ ಒಂದಿಷ್ಟು ಸಂಚಲನ ಸೃಷ್ಟಿಯಾಗಿರ್ತಕ್ಕಂಥದ್ದು. ಅದರಂತೆ ದಾವಣಗೆರೆಯಲ್ಲೂ ಕೂಡ ಹೊನ್ನಾಳಿ ಶಾಸಕರು ಕೂಡ ಈ ಆಡಿಯೋ ವಿಚಾರವಾಗಿ ಗರಂ ಆಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವ್ರ ಪರ ಬ್ಯಾಕ್ ಬೀಸಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದಂತೆ ಈಗ 2 ವರ್ಷದ ಅವಧಿಯಲ್ಲಿ ಈಗಾಗಲೇ ಉತ್ತಮ ಕಾರ್ಯಗಳನ್ನು ವಿಜಯೇಂದ್ರ ಅವರು ಮಾಡಿದ್ದಾರೆ. ಆಮೇಲೆ ಹಲವಾರು ಹೋರಾಟಗಳ ಮೂಲಕ ಬಿಜೆಪಿ ಪಕ್ಷ ಸಂಘಟನೆಯನ್ನು ಮಾಡ್ತಾ ಬಂದಿದ್ದಾರೆ. ಇವರನ್ನ ಆಯ್ಕೆ ಮಾಡಿದ್ದು ಈ ಹಿಂದಿನ ಅಮಿತ್ ಶಾ, ನರೇಂದ್ರ ಮೋದಿ ಮತ್ತು JP ನಡ್ಡಾ ಅಧ್ಯಕ್ಷರಾಗಿದ್ದಂತ ಅವ್ರ ಕಾಲದಲ್ಲಿ ಮಾಡಿದ್ರು. ಹಾಗಾಗಿ ಇದು ಯಡಿಯೂರಪ್ಪನವ್ರು ಮಾಡಿದ್ದಲ್ಲ, ಅವರ ಪಕ್ಷ ಸಂಘಟನೆ ಮತ್ತು ಯುವಕರ ಕಣ್ಮಣಿ ಆಗಿದ್ದಾರೆ ಅಂತ ವ್ಯಕ್ತಿಯನ್ನ ನಾವು ಆಯ್ಕೆ ಮಾಡಿದ್ದು. ಅದು ರಾಷ್ಟ್ರೀಯ ನಾಯಕರಿಗೆ ಬಿಟ್ಟ ವಿಚಾರ. ಈಗಾಗಲೇ ಏನು ಮಾತಾಡ್ತಾ ಇದ್ದಾರೆ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧವಾಗಿ ಏನ್ ಮಾತಾಡ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಯಡಿಯೂರಪ್ಪನವರು ಕಷ್ಟಪಟ್ಟು ಬೆಳೆಸಿದಂತ ಪಕ್ಷವೊಂದಲ್ಲಿ ಬಂದು ಇವತ್ತು ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ, ಶಾಸಕರು ಆಗಿದ್ದಾರೆ. ಅಂತ ವ್ಯಕ್ತಿಗಳು ಇವತ್ತು ಯಡಿಯೂರಪ್ಪನವರ ಕುಟುಂಬ ಮತ್ತು ಯಡಿಯೂರಪ್ಪನವರ ಮರದ ವಿರುದ್ಧವಾಗಿ ಮಾತಾಡ್ತಾ ಇದೆ. ಅದನ್ನು ನಾವು ಸಹಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತೇಳಿ ನಾವು ಸುಮ್ಮನೆ ಇದ್ವಿ. ಆದ್ರೆ ಈ ರೀತಿಯಾಗಿ ಅವರ ಒಂದು ವಿರುದ್ಧ ಅವರ ವ್ಯಕ್ತಿತ್ವ ಹರಣ ಮಾಡ್ತಕ್ಕಂಥ, ಅವರ ಹೇಳಿಕೆ ಅವಹೇಳನ ಮಾಡ್ತಕ್ಕಂಥ ಚಟುವಟಿಕೆಗಳು ಅಥವಾ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಅವರ ವಿರುದ್ಧವಾಗಿ ನಾವು ಸಂಘಟನೆ ಮಾಡೋದ್ರ ಮೂಲಕ ಅವರಿಗೆ ತಕ್ಕ ಅದೇ ರೀತಿಯಾಗಿ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಅದಲ್ಲದೆ ಕೂಡ ಈಗಾಗಲೇ ವಿಜಯೇಂದ್ರ ಅವರು ಯುವಕರ ಕಣ್ಮಣಿಯಾಗಿದ್ದಾರೆ, ನಮ್ಮಂತವರಿಗೆ ತುಂಬಾನೇ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಅದಲ್ಲದೆ ಕೂಡ
ಏನು 28ಕ್ಕೆ ಚುನಾವಣೆಯಲ್ಲಿ ಅವರೇ ನಾಯಕತ್ವದಲ್ಲೇ ನಾವು ಚುನಾವಣೆ ಮಾಡ್ತೀವಿ. ಹಾಗಾಗಿ ಏನು ರಾಷ್ಟ್ರೀಯ ನಾಯಕರು ಯಾವುದೇ ಕಾರಣಕ್ಕೂ ಅವರು ಬದಲಾವಣೆ ಮಾಡೋದಿಲ್ಲ, ಅವರೇ ಮುಂದುವರಿತಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದ್ರೊಟ್ಟಿಗೆ ಯಡಿಯೂರಪ್ಪನವರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷದಲ್ಲಿ ಬಂದಿರತಕ್ಕಂಥ ಎಲ್ಲರೂ ಇವತ್ತು ಏನ್ ಮಾತಾಡ್ತಿದಾರಲ್ಲ, ಅವ್ರಿಗೆ ತಾಕತ್ತಿದ್ರೆ ಯಡಿಯೂರಪ್ಪನವರು ಮತ್ತೆ ವಿಜಯೇಂದ್ರ ಅವರು ಬಿಜೆಪಿಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆ ಕೊಡ್ಲಿ ಅಂತಕ್ಕಂಥ ಸವಾಲನ್ನು ಕೂಡ ಹಾಕಿರ್ತಕ್ಕಂಥದ್ದು ಪ್ರಮೋದ್. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜಪ್ಪ.